ಸ್ಟಾಕ್ ಮಾರ್ಕೆಟ್ ಅಂದರೆ ತುಂಬ ಜನಕ್ಕೆ ಕಾಂಪ್ಲಿಕೇಟೆಡ್ಡು. ನನಗೆ ಅರ್ಥ ಆಗಲ್ಲ. ಇದು ತುಂಬ ಕಷ್ಟನಪ್ಪ ಅಂತ ಅನಿಸುತ್ತೆ. ಹೌದು, ನಿಜ. ಯಾಕೆ ಅಂದರೆ ಒಂದು ಮಗು LKGಯಿಂದ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿ ಆಚೆ ಬರೋವರೆಗೂ ಕೂಡ ಎಲ್ಲೂ ಕೂಡ ಯಾರೂ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ಗೆ ಒಂದು ಕಂಪ್ನಿ ಯಾವ ರೀತಿ ಎಂಟ್ರಿ ಕೊಡುತ್ತೆ, NSE ಅಂದ್ರೇನು, BSE ಅಂದ್ರೇನು, ಯಾರು ಕೂಡ ಅದನ್ನು ಹೇಳ್ಕೊಡಲ್ಲ. ಹಂಗಾಗಿ ಎಲ್ರಿಗೂ ಕಾಂಪ್ಲಿಕೇಟೆಡೇ ಆಗಿರುತ್ತೆ. ಓಕೆನಾ. ಹಾಗಾಗಿ ನಾನಿವತ್ತು ಸಿಂಪಲ್ಲಾಗಿ ಬೇಸಿಕ್ ಬಿಗೈನರ್ಸ್ಗೆ ಯಾವ ರೀತಿ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡ್ಕೊಬೋದು ಸಿಂಪಲ್ಲಾಗಿ ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ನೋಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ಓಕೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಒಂದು ಕಂಪ್ನಿ ಯಾವ ರೀತಿ ಎಂಟ್ರಿ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಗೆ, ಬನ್ನಿ ತಿಳ್ಕೊಳ್ಳೋಣ. ಉದಾಹರಣೆಗೆ ನಿಮ್ಮೂರಲ್ಲಿ ಒಂದು ಕಂಪ್ನಿ ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮೂರಲ್ಲಿರೋ ಕಂಪ್ನಿ ನಿಮಗೆ ಗೊತ್ತು, ಇದು ಚೆನ್ನಾಗಿದೆ ಕಂಪ್ನಿ, ನೀವು ತುಂಬ ದಿನದಿಂದ ನೋಡ್ಕೊಂಡು ಬರ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಮೂರಲ್ಲಿರೋ ಕಂಪ್ನಿ ಒಂದು ಪ್ರಾಡಕ್ಟು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಾ ಇರುತ್ತೆ, ಸೇಲ್ಸ್ ಚೆನ್ನಾಗಿರುತ್ತೆ, ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ಬರ್ತಾ ಇರುತ್ತೆ. ಒಳ್ಳೆ ಪ್ರಾಫಿಟ್ಟು, ಒಳ್ಳೆ ಸೇಲ್ಸು, ಒಳ್ಳೆ ಪ್ರಾಡಕ್ಟು ಆಗಿರುತ್ತೆ ಆ ಕಂಪ್ನಿದು, ಚೆನ್ನಾಗಿ ಬೆಳೀತಾ ಇರುತ್ತೆ ಕಂಪ್ನಿ. ಆಗ ಆ ಕಂಪ್ನಿ ಏನು ಮಾಡುತ್ತೆ, ನಮ್ಮದು ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸೇಲ್ಸ್ ನಡೀತಾ ಇದೆ, ಒಳ್ಳೆ ರೆವಿನ್ಯೂ ಜನ್ರೇಟ್ ಆಗ್ತಾ ಇದೆ, ಏನಿಲ್ಲ ಅಂದ್ರೂ ವರ್ಷಕ್ಕೆ ಕೋಟಿಗಟ್ಟಲೆ ರೆವಿನ್ಯೂ ಜನ್ರೇಟ್ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ಪ್ರಾಡಕ್ಟು ಕೂಡ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಆಗ್ತಾ ಇರುತ್ತೆ, ಒಳ್ಳೆ ಸೇಲ್ಸು ಚೆನ್ನಾಗಿರುತ್ತೆ. ಹಾಗಾಗಿ ಆ ಕಂಪ್ನಿ ಏನು ಮಾಡುತ್ತೆ, ನಮ್ಮದು ಬೇರೆ ಬೇರೆ ಸ್ಟೇಟ್ಸಲ್ಲಿ ಒಂದೊಂದು ಯೂನಿಟ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಯೂನಿಟ್ಟು, ಆಂಧ್ರದಲ್ಲಿ ಒಂದು ಯೂನಿಟ್ಟು, ತಮಿಳ್ನಾಡಲ್ಲಿ ಒಂದು ಯೂನಿಟ್ಟು. ಅಂದರೆ ನೇಮ್ ಒಂದೇ, ಯೂನಿಟ್ಸ್ ಮಾತ್ರ ಬೇರೆ ಬೇರೆ. ಈಗ ಈ ಕಂಪ್ನಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ದುಡ್ಡು ಬೇಕಲ್ವಾ, ಒಂದು 200 ಕೋಟಿ ಏನೋ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಆ 200 ಕೋಟಿನ ಯಾವ ರೀತಿ ಜನ್ರೇಟ್ ಮಾಡ್ತಾರೆ, ಮತ್ತು ಇವ್ರಿಗೆ ಯಾವ ರೀತಿ ಇವರು ಜನ್ರೇಟ್ ಮಾಡ್ತಾರೆ 200 ಕೋಟಿನ, ಏನು ಆಪ್ಷನ್ ಇದೆ ಅಂತ ತಿಳಿಸ್ತೀನಿ ನೋಡಿ. ಈಗ ಆ ಕಂಪ್ನಿ ಈ ಎಕ್ಸ್ಪ್ಯಾಂಡ್ ಮಾಡಬೇಕಲ್ವಾ, ಹಾಗಾಗಿ 200 ಕೋಟಿ ಬೇಕು. ಅದು ಈಗ ಅದಕ್ಕೆ 3 ಆಪ್ಷನ್ ಇರುತ್ತೆ, ಯಾವ ರೀತಿ ಆ 200 ಕೋಟಿನ ಜನ್ರೇಟ್ ಮಾಡಬೇಕು ಅಂತ. ಓಕೆನಾ. ಮೊದಲನೇದು ಬ್ಯಾಂಕ್ ಥ್ರೂ ಹೋಗಬೇಕು, ಬ್ಯಾಂಕ್ ಲೋನ್ಗೆ ಹೋಗಬೇಕು. ಎರಡನೇದು ಇನ್ವೆಸ್ಟರ್ ಮೂಲಕ ಹೋಗಬೇಕು. ಓಕೆನಾ. ಮೂರನೇದು ಸ್ಟಾಕ್ ಮಾರ್ಕೆಟು. ಈಗ ನಾವು ಬ್ಯಾಂಕಲ್ಲಿ ನೋಡೋಣ. ಈಗ ಬ್ಯಾಂಕ್ ಥ್ರೂ ಹೋದರೆ ನಾವು ನಮ್ಮ ಕಂಪ್ನಿ ಏನೀಗ ಯೂನಿಟ್ ಸ್ಟಾರ್ಟ್ ಮಾಡ್ತದಿಲ್ಲ, ಆ ಕಂಪ್ನಿ ಈಗ ಸುಮ್ಮನೆ ಬ್ಯಾಂಕು ಯಾರಿಗೂ ದುಡ್ಡು ಕೊಡಲ್ಲ ಅಲ್ವಾ. ಏನಾದರೂ ಪ್ರಾಪರ್ಟಿ ಅಡವಿಟ್ಕೊಂಡು, ಏನಾದರೂ ಪ್ರಾಪರ್ಟಿ ಸೆಕ್ಯೂರಿಟಿ ಮಾಡಿನೇ ಕೊಡಬೇಕು. ಹಾಗಾಗಿ ಈಗ ಇವ್ರು ದುಡ್ಡು ಬೇಕು ಅಂದರೆ 200 ಕೋಟಿ ಜನ್ರೇಟ್ ಲೋನ್ ತೊಗೊಬೇಕು ಅಂದರೆ ಸುಮ್ಮನೆ ಯಾರು ಕೊಡಲ್ಲ ಅಲ್ವಾ. ಇವ್ರ ಕಂಪ್ನಿನ ಸೆಕ್ಯೂರಿಟಿ ಕೊಟ್ಟು, ಮತ್ತು ಸುಮ್ಮನೆ ಸೆಕ್ಯೂರಿಟಿ ಕೊಟ್ಟರೆ ಆಗಲ್ಲ ಅಲ್ವಾ, ಮತ್ತು ಬಡ್ಡಿ ಕೂಡ ಕಟ್ಟಬೇಕಾಗುತ್ತೆ. ಈಗ ನಾವು ಒಂದು 2 ವೀಲರ್ ತೊಗೊಂಡ್ರೇ, 1 ಲಕ್ಷ ರೂಪಾಯಿ 2 ವೀಲರ್ ತೊಗೊಂಡ್ರೇ ಬಡ್ಡಿನೇ 50,000 ಕಟ್ತೀರಿ. ಅದೇ ಇವರು 200 ಕೋಟಿ ಲೋನ್ ತೊಗೊತಾ ಇದ್ದಾರಲ್ವಾ, 200 ಕೋಟಿ ಲೋನು ಟರ್ನ್ ಮುಗಿಯುವಷ್ಟೊತ್ತಿಗೆ ಬಡ್ಡಿ ಎಲ್ಲ ಸೇರಿ ಎಷ್ಟೋ ಕೋಟಿಗಟ್ಟಲೆ ಕಟ್ತಾರೆ. ಹಂಗಾಗಿ ಇವ್ರಿಗೆ ಬ್ಯಾಂಕ್ ಲೋನು ವರ್ಕ್ ಆಗಲ್ಲ. ಇನ್ನು ಎರಡನೇದು ಇನ್ವೆಸ್ಟರ್ಸ್ ಇರ್ತಾರೆ. ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಕಂಪ್ನಿ ಈ ಥರ ಇದೆ, ನಮ್ಮ ಕಂಪ್ನಿನಲ್ಲಿ ಈ ಥರ ಪ್ರಾಡಕ್ಟು, ನಮ್ಮ ಕಂಪ್ನಿನಲ್ಲಿ ಈ ಥರ ಸೇಲ್ಸ್ ನಡೀತಾ ಇದೆ, ಈ ಥರ ಪ್ರಾಫಿಟ್ ಆಗ್ತಾ ಇದೆ, ನಾವು ಇಷ್ಟು ಜನ ಓನರ್ ಇದ್ದೀರಿ ಅಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ
ಅವ್ರಿಗೇನಾದರೂ ಓಕೆ ಆದರೆ ಗ್ಯಾರಂಟಿ ಅವರು ಲೋನ್ ಮಾಡ್ತಾರೆ. ನಮ್ಗೆ 200 ಕೋಟಿ ನಮಗೆ ಬಂಡವಾಳ ಹಾಕೋಕ್ಕೆ ಕೊಡ್ತಾರೆ. ಆದರೆ ಸುಮ್ಮನೆ ಕೊಡ್ತಾರಾ? ಕೊಡಲ್ಲ. ಯಾರೂ ಸುಮ್ಮನೆ ಕೊಡಲ್ಲ ಅಲ್ವಾ? ಅವ್ರಿಗೆ ಓನರ್ಶಿಪ್, ನಮ್ಮ ಕಂಪ್ನಿನಲ್ಲಿ ಓನರ್ಶಿಪ್ ಕೊಡಬೇಕಾಗುತ್ತೆ. 30% ಓನರ್ಶಿಪ್ ಕೊಡಬೇಕಾಗುತ್ತೆ. ಬಂದಿದ್ದ ಇನ್ಕಮಲ್ಲಿ 30% ಶೇರ್ ಕೊಡಬೇಕಾಗುತ್ತೆ. ನೋಡಿ, ನಮ್ಮ ಕಂಪ್ನಿ, ನಾವು ಬೆಳೆಸಿರೋ ಕಂಪ್ನಿ, ನಮ್ಮ ಕಷ್ಟ, ನಮ್ಮ ಸುಖ, ಅವ್ರಿಗೋಗಿ ನಾವು ಶೇರ್ ಕೊಡಬೇಕು, ನಮ್ಮ ಕಂಪ್ನಿನಲ್ಲಿ ಓನರ್ಶಿಪ್ ಕೊಡಬೇಕು ಅಂದರೆ ಆಗುತ್ತಾ? ಇದು ಕೂಡ ವರ್ಕೌಟ್ ಆಗಲ್ಲ. ಈಗ ಮೈನ್ ಪಾಯಿಂಟಿಗೆ ಬರ್ತಾ ಇದ್ದೀರಿ, ಓಕೆನಾ? ಈಗ ಶೇರ್ ಮಾರ್ಕೆಟ್ಗೆ ಒಂದು ಕಂಪ್ನಿ ಎಂಟ್ರಿ ಕೊಡೋದು ಅಷ್ಟು ಸುಲಭನಾ? ನಿಜವಾಗ್ಲೂ ಇಲ್ಲ. ಶೇರ್ ಮಾರ್ಕೆಟ್ಗೆ ಒಂದು ಕಂಪ್ನಿ ಎಂಟ್ರಿ ಕೊಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಒಂದು ಕಂಪನಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡಬೇಕು ಅಂದರೆ ಫಸ್ಟು ಸೆಬಿ ಹತ್ರ ಹೋಗ್ಬೇಕು. ಸೆಬಿ ಅಂದರೆ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಓಕೆನಾ? RBI ಯಾವ ಥರ ಬ್ಯಾಂಕ್ಸ್ನ ಹ್ಯಾಂಡ್ ಓವರ್ ಮಾಡುತ್ತೆ, ಅದೇ ಥರ ಸೆಬಿ ಬಂದು ಕಂಪನಿಗಳನ್ನ, ಸ್ಟಾಕ್ ಮಾರ್ಕೆಟ್ ಕಂಪ್ನೀಸ್ನ ಇದು ಮಾಡುತ್ತೆ, ಓಕೆನಾ? ಈ ಸೆಬಿಗೆ DRHPನ ಸಬ್ಮಿಟ್ ಮಾಡಬೇಕಾಗುತ್ತೆ ಈ ಕಂಪ್ನಿ, ಓಕೆನಾ? ಈ DRHP ಅಂದ್ರೇನು? ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಂತ, ಓಕೆನಾ? ಈ ಡ್ರಾಫ್ಟ್ ಹಿಯರಿಂಗ್ ರೆಡ್ ಪ್ರಾಸ್ಪೆಕ್ಟ್ ಅಲ್ಲಿ ಏನಿರುತ್ತೆ? ಈ ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಲ್ಲಿ ಕಂಪ್ಲೀಟ್ ಕಂಪ್ನಿಯ A to Z ಬಯೋಡಾಟಾ ಇರುತ್ತೆ, ಡೀಟೇಲ್ಸ್. ಅಂದರೆ ಆ ಒಂದು ಕಂಪ್ನಿನಲ್ಲಿ ಎಷ್ಟು ಜನ ಓನರ್ಸ್ ಇದ್ದಾರೆ, ಆ ಕಂಪ್ನಿನಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ, ಆ ಕಂಪ್ನಿ ಒಂದು ಪ್ರಾಡಕ್ಟ್, ಏನು ಪ್ರಾಡಕ್ಟ್ ಅದು, ಆ ಕಂಪ್ನಿ ಎಷ್ಟು ಸೇಲ್ಸ್ ಮಾಡ್ತಾ ಇದೆ, ಇಯರ್ಲಿ ಎಷ್ಟು ಇನ್ಕಮ್ ಮಾಡ್ತಾ ಇದೆ, ಅದರದ್ದು ಸಾಲ ಏನಿದೆ, ಲೋನ್ಸು ಎಷ್ಟಿದೆ, ಅದರ ಪ್ರಾಪರ್ಟಿ ಎಷ್ಟಿದೆ, ಕಂಪ್ಲೀಟ್ A to Z ಪಿನ್ ಟು ಪಿನ್ ಆ ಕಂಪ್ನಿಯ ಬಯೋಡಾಟಾ ಡೀಟೇಲ್ಸ್ನ ಸೆಬಿಗೆ DRHP ಮೂಲಕ ಸಲ್ಲಿಸಬೇಕಾಗುತ್ತೆ, ಓಕೆನಾ? ಈ DRHP ಮೂಲಕ ಸಲ್ಲಿಸಿದಾಗ ಸೆಬಿ ಏನು ಮಾಡುತ್ತೆ? ನೋಡೋಣ, ಚೆನ್ನಾಗಿದೆ ಕಂಪ್ನಿ, ಪರವಾಗಿಲ್ಲ, ಸ್ಟಾಕ್ ಮಾರ್ಕೆಟ್ಗೆ ಕಳಿಸ್ಬೋದು ಅಂತ ಡಿಸೈಡ್ ಮಾಡಿದ್ರೆ ಸೆಬಿ ಅಪ್ರೂವ್ ಮಾಡುತ್ತೆ. ಯಾವ ರೀತಿ ಅಂದರೆ IPO ಮೂಲಕ ಸೆಬಿ ಅಪ್ರೂವ್ ಮಾಡುತ್ತೆ. ಓಕೆ, IPO ಅಂದ್ರೆ ಏನು? IPO ಎಲ್ಲ ಕೇಳಿದಿರಲ್ವಾ? IPO ಅಂದ್ರೆ ಏನು? IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ, ಓಕೆನಾ? ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂದರೆ ಪಬ್ಲಿಕ್ಗೆ ಆಫರ್ ಕೊಡೋದು. ಈಗ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಕೊಡ್ತಾ ಇದೆ, ಸೆಬಿ ಏನು ಮಾಡುತ್ತೆ? ಒಂದು ಡೇಟ್ ಕೊಡುತ್ತೆ ಪಬ್ಲಿಕ್ಗೆ, ಈ ಡೇಟಿಂದ ಈ ಡೇಟ್ ಗಂಟ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ, ಓಕೆನಾ? ಬನ್ನಿ, IPO ಅಂದರೆ ಏನು ಅಂತ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತೀನಿ. ಉದಾಹರಣೆಗೆ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್, ಓಕೆನಾ? ನೋಡಿ, ಇದು ಜುಲೈ 2002 ಇದು IPO, ಓಕೆನಾ? ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಕಂಪನಿ, ಎಲ್ಲ ಕಂಪ್ನಿಗಳು ಕೂಡ IPO ದಾಟ್ಕೊಂಡೇ ಬಂದಿರ್ತವೆ. ನೋಡಿ, ಇದು ಬಂದು 2002 IPO, ಓಕೆನಾ? ಈಗಿದು ಸೆಕೆಂಡ್ರಿ ಮಾರ್ಕೆಟು, ಓಕೆನಾ? IPOನಲ್ಲಿ ಇರೋದೆಲ್ಲ ಯಾವುದು IPO ಲಿಸ್ಟೆಡ್ ಆಗೋ ಟೈಮಲ್ಲಿ IPOದಲ್ಲಿ ಇರುತ್ತೆ, ಅದು ಬಂದು ಪ್ರೈಮರಿ ಮಾರ್ಕೆಟು. IPO ಮುಗಿದ್ಮೇಲೆ ನೆಕ್ಸ್ಟ್ ಸೆಕೆಂಡ್ರಿ ಮಾರ್ಕೆಟ್ ಆಗುತ್ತೆ. ಅಂದರೆ
ಐ ಪಿ ಒ ಪ್ರೈಮರಿ ಮಾರ್ಕೆಟಲ್ಲಿ ಸೆಬಿ ಒಂದು ಡೇಟ್ ಕೊಡುತ್ತೆ, ಆ ಡೇಟಿಂದ ಆ ಡೇಟ್ ಗಂಟ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಅಲರ್ಟ್ ಆಗುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ, ಆಮೇಲೆ ಸೆಕೆಂಡ್ರಿ ಮಾರ್ಕೆಟ್ಗೆ ಇದು ಎಂಟ್ರಿ ಕೊಡುತ್ತೆ. ಓಕೆನಾ. ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ನೀವು ಯಾವುದೇ ಟೈಮಲ್ಲಿ ಯಾವಾಗಲೇ ಮಾರ್ನಿಂಗ್ 9:50 to 3:30ಗೆ ಒಳಗಡೆ ಯಾವಾಗ ಬೇಕಾದರೂ ನೀವು ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು. ಯಾವುದೇ ಒಂದು ಕಂಪ್ನಿ ಸ್ಟಾಕನ್ನ ತೊಗೋಬೋದು, ಮಾರ್ಬೋದು. ಓಕೆನಾ. ನೋಡಿ, ಇದು ಐ ಪಿ ಒ ಆಗಿರೋದು 2002ರಲ್ಲಿ. ಓಕೆನಾ. ಅರ್ಥ ಆಯಿತು ಅನ್ಕೊತೀನಿ ನಿಮಗೆ. 2002ರಲ್ಲಿ ಐ ಪಿ ಒ ಇದು. ಈಗಿದು ಸೆಕೆಂಡ್ರಿ ಮಾರ್ಕೆಟ್. ಓಕೆನಾ. ಐ ಪಿ ಒ ಅಂದರೆ ಒಂದು ಕಂಪ್ನಿ ಲಿಸ್ಟ್ ಆಗೋ ಪ್ರೊಸೆಸ್ನೇ ಐ ಪಿ ಒ ಅಂತೀವಿ. ಅದು ಪ್ರೈಮರಿ ಮಾರ್ಕೆಟು. ಒನ್ಸ್ ಲಿಸ್ಟ್ ಆದಮೇಲೆ ನೆಕ್ಸ್ಟು ಸೆಕೆಂಡ್ರಿ ಮಾರ್ಕೆಟ್ ಆಗುತ್ತೆ. ಓಕೆನಾ. ಸೆಬಿ ಏನು ಪ್ರೊಸೆಸ್ ಮಾಡುತ್ತಲ್ವಾ ಒಂದು ಕಂಪ್ನಿ ಲಿಸ್ಟಿಂಗ್ ಮಾಡೋಕ್ಕೆ, ಒಂದು ಡೇಟಿಂದ ಈ ಡೇಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ, ಆ ಒಂದು ಪ್ರೊಸೆಸ್ನೇ ಬಂದು ಐ ಪಿ ಒ ಅಂತೀರಿ. ಓಕೆನಾ. ಅದು ಪ್ರೈಮರಿ ಮಾರ್ಕೆಟು. ಅದು ಎಲ್ಲರೂ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಓಕೆನಾ. ಪಬ್ಲಿಕ್ಕಿಗೆ ಆಫರಿಂಗ್ ಮಾಡ್ತಾರೆ. ಈಗ ನನಗೆ 200 ಕೋಟಿ ಬೇಕು. ಓಕೆನಾ. ಅಲ್ಲಿ ನನಗೆ ಆಫರಿಂಗ್ ಮಾಡಿದಾಗ ಪಬ್ಲಿಕ್ ಏನು ಮಾಡ್ತಾರೆ, ನಮ್ಮ ಇಂಡಿಯನ್ಸು 200 ಕೋಟಿ ಬೇಕು ಅಂದರೆ 600 ಕೋಟಿ 1000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ. ಯಾಕೆ ಅಂದರೆ ಈಗ ನನಗೆ 200 ಕೋಟಿ ಬೇಕು, ಸೆಬಿ ಕೊಟ್ಟಿರೋದು ಅಪ್ರೂವಲ್ಲು 200 ಕೋಟಿ. ಓಕೆನಾ. ಈಗ ನಮ್ಮ ಇಂಡಿಯನ್ಸ್ ಏನು ಮಾಡ್ತಾರೆ ಅಂದರೆ 200 ಕೋಟಿ ಕಂಪ್ನಿ ಚೆನ್ನಾಗಿದೆ ಅಂತ, ಈಗ ಆ ಒಂದು ಕಂಪ್ನಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಆವಾಗ ಏನು ಮಾಡ್ತಾರೆ, ಡಿಮ್ಯಾಂಡ್ ಜಾಸ್ತಿ ಬರುತ್ತಲ್ವಾ. ಡಿಮ್ಯಾಂಡ್ ಜಾಸ್ತಿ ಬಂದಾಗ ಏನಾಗುತ್ತೆ ಅಂದರೆ ಎಲ್ಲರೂ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, 200 ಕೋಟಿ ನನ್ನ ಟಾರ್ಗೆಟು, ಸೆಬಿ ಕೊಟ್ಟಿರೋದು 200 ಕೋಟಿ, ಕಂಪ್ನಿಗೆ ಬೇಕಾಗಿರೋದು 200 ಕೋಟಿ, ಇಲ್ಲಿ 1000 ಕೋಟಿ ಇನ್ವೆಸ್ಟ್ ಆಗುತ್ತೆ. 1000 ಕೋಟಿನೂ ತಗೊಳ್ತಾರ? ಇಲ್ಲ. ಸೆಬಿ ಎಷ್ಟು ಅಪ್ರೂವ್ ಕೊಟ್ಟಿರುತ್ತೋ ಅಷ್ಟು ಅಮೌಂಟ್ ಮಾತ್ರನೇ ಕಂಪ್ನಿ ತಗೊಳುತ್ತೆ. ಮಿಕ್ಕಿದ್ದ ಅಮೌಂಟ್ ಎಲ್ಲನೂ ರೀಫಂಡ್ ಆಗುತ್ತೆ. ಯಾರ್ಯಾರಿಗೆ ಶೇರ್ಸ್ ಅಲರ್ಟ್ ಆಗಿರಲ್ಲ ಅವ್ರಿಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಯಾರ್ಯಾರಿಗೆ ಶೇರ್ ಅಲರ್ಟ್ ಆಗಿರುತ್ತೆ ಅವ್ರಿಗೆ ಶೇರ್ಸ್ ಬಂದಿರುತ್ತೆ. ಓಕೆನಾ. ಇದು ಬಂದು ಲಾಟ್ರಿ ರೀತಿಯಲ್ಲಿ ಚೂಸ್ ಮಾಡೋದು. ಏನು, ನಿಮ್ಗೆ ಅದೃಷ್ಟ ಇದ್ದರೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ, ನಿಮ್ಗೆ ಅದೃಷ್ಟ ಇಲ್ಲ ಅಂದರೆ ಅಲಾಟ್ಮೆಂಟ್ ಆಗಲ್ಲ. ಓಕೆನಾ. ಆ ರೀತಿ ಬನ್ನಿ ನೋಡೋಣ ಯಾವ ರೀತಿ ಸೆಬಿ ಡೇಟ್ ಕೊಡುತ್ತೆ. ಅದನ್ನು ನಿಮ್ಗೆ ಒಂದು ಸ್ಕ್ರೀನ್ ರೆಕಾರ್ಡ್ ಮೂಲಕ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಕುಸುಮ್ಗರ್ ನೋಡಿ, ಈ ಕುಸುಮ್ಗರ್ ಕಂಪ್ನಿ ಲಿಮಿಟೆಡ್ದು ನೋಡಿಸ್ತಾ ಇದ್ದೀನಿ ನಿಮಗೆ. ಐ ಪಿ ಒ ಡೇಟ್ ಬಂದು, ಐ ಪಿ ಒ ಓಪನ್ ಡೇಟ್ ಬಂದು ಜುಲೈ 8, 2026. ಓಕೆನಾ. ಐ ಪಿ ಒ ಕ್ಲೋಸಿಂಗ್ ಡೇಟ್ ಬಂದು ಜುಲೈ 10th, 2026. ಅಲಾಟ್ಮೆಂಟ್ ಡೇಟ್, ಈಗ ಐ ಪಿ ಒ ಓಪನ್ ಡೇಟ್ ಅಂದರೆ ಸೆಬಿ ಯಾವ ಡೇಟ್ಗೆ ಈ ಡೇಟಿಂದ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೋ ಆ ಡೇಟ್ ಬಂದು 8, 2026 ಜುಲೈ. ಓಕೆನಾ. ಈ ತಿಂಗಳಲ್ಲೇ. ಐ ಪಿ ಒ ಕ್ಲೋಸಿಂಗ್ ಡೇಟ್ ಬಂದು, ಅಂದರೆ ಸೆಬಿ ಯಾವಾಗ ಈ ಡೇಟಿಂದ ಈ ಡೇಟ್ಗೆ ಅಂತಾರಲ್ವ, ಕ್ಲೋಸಿಂಗ್ ಡೇಟ್ ಬಂದು 10, 2026. ಓಕೆನಾ. ಅಲಾಟ್ಮೆಂಟು, ಶೇರ್ಸ್ ಅಲಾಟ್ಮೆಂಟ್ ಆಗುತ್ತಲ್ವಾ, ಯಾವತ್ತು, ಜುಲೈ 13, 2026. ಓಕೆನಾ. ಅಲಾಟ್ಮೆಂಟ್ ಬಂದು ಜುಲೈ 13, 2026ರಲ್ಲಿ ಶೇರ್ಸ್ ಅಲಾಟ್ಮೆಂಟ್ ಆಗುತ್ತೆ. ರಿಫಂಡ್ ಯಾರಿಗಾಗುತ್ತೆ ಅಂದರೆ, ಯಾರಿಗೆ ಶೇರ್ಸ್ ಅಲರ್ಟ್ ಆಗಿರಲ್ಲ ಅಲ್ವಾ ಅವ್ರಿಗೆ ಅಮೌಂಟು ಸೇಮ್ ಅವರು ಡಿಮ್ಯಾಟ್ ಅಕೌಂಟ್, ಅವರ ಅಕೌಂಟ್ಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಯಾಕೆ ರೀಫಂಡ್ ಆಗುತ್ತೆ ಅಂದರೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ, ಕಂಪ್ನಿಗೆ ಬೇಕಾಗಿರೋದು 200 ಕೋಟಿ. ನಾವು ಪಬ್ಲಿಕ್ ಏನು ಮಾಡಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಏನು, ತುಂಬ, ಈಗ ನಮ್ಗೆ 200 ಕೋಟಿ ಬೇಕು. ಪಬ್ಲಿಕ್ಕು ಕಂಪ್ನಿ ಚೆನ್ನಾಗಿದೆ,
ಇದು ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಸೇಲ್ಸ್ ಇದೆ, ಒಳ್ಳೆ ಮಾರ್ಕೆಟಿಂಗ್ ಇದೆ, ಇದು ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಆ, ಬೆಳೆಯುತ್ತೆ ಅಂತ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ. ಬಟ್ ಮಾಡಿದವ್ರು ಎಲ್ರಿಗೂ ಶೇರ್ಸ್ ಅಲಾಟ್ ಆಗಲ್ಲ. ಅದು ಲಾಟ್ರಿ ರೀತಿಯಲ್ಲಿ ಅಲ್ಲಿ ಚಾಯ್ಸ್ ಮಾಡಿ ಅಲ್ಲಿ ಯಾರಿಗೆ ಲಕ್ಕಿದ್ರೆ ಅವ್ರಿಗೆ ಮಾತ್ರನೇ ಅಲ್ಲಿ ಅಲಾಟ್ ಆಗುತ್ತೆ. ಇಲ್ಲಿದ್ದವ್ರಿಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಓಕೆನಾ. ಅವ್ರದ್ದು ಕ್ರೆಡಿಟ್ ಟು ಶೇರ್ಸ್ 14th ಅವ್ರಿಗೆ ಶೇರ್ಸ್ ಅಲರ್ಟ್ ಅವ್ರ ಅಕೌಂಟಿಗೆ ಬಂದುಬೀಳುತ್ತೆ. ಓಕೆನಾ. ಮತ್ತು ಈ ಕಂಪ್ನಿ ಲಿಸ್ಟೆಡ್ ಆಗೋದು ಒಂದು 15th. ಅಂದರೆ ಈಗ ಅದರದ್ದು ಡಿಮ್ಯಾಂಡ್ ನೋಡಿಕೊಂಡು ಲಿಸ್ಟ್ ಆಗುತ್ತೆ. ಈಗ ಒಂದು 1,000 ರೂಪಾಯಿ ಶೇರ್ ಇರುತ್ತೆ ಇವಾಗ ಅಂದ್ಕೊಳ್ಳಿ. ಈಗ ಡಿಮ್ಯಾಂಡು ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಆ ಶೇರ್ ಪ್ರೈಸು 1,500 ಆಗ್ಬೋದು, 2,000 ಆಗ್ಬೋದು. ಆ ರೀತಿಯಾಗಿ ಲಿಸ್ಟ್ ಆಗುತ್ತೆ. ಓಕೆನಾ. ನೋಡಿ, ಈ ರೀತಿ ಈ ಒಂದು ಸೆಬಿ ಪಬ್ಲಿಕ್ಗೆ ಆಫರಿಂಗ್ ಮಾಡುತ್ತೆ. ಓಕೆನಾ. ಈ ಪ್ರೊಸೆಸ್ ಮುಗಿದ್ಮೇಲೆ ಸೆಕೆಂಡ್ರಿ ಮಾರ್ಕೆಟ್ಗೆ ಒಂದು ಕಂಪ್ನಿ ಎಂಟ್ರಿ ಆಗುತ್ತೆ. ಈಗ ಇದು ಪ್ರೈಮರಿ ಮಾರ್ಕೆಟ್. ಈ ಪ್ರೈಮರಿ ಮಾರ್ಕೆಟಲ್ಲಿ ಸೆಬಿ ಡೇಟ್ ಕೊಡುತ್ತೆ. ಆ ಡೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಡೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಶೇರ್ಸ್ ಅಲಾಟ್ ಆಗುತ್ತೆ. ಓಕೆ. ಮತ್ತು ಈ ಕಂಪ್ನಿಗೆ ಶೇರ್ಸು ಫಿಕ್ಸ್ ಆಗುತ್ತೆ. ಈ ಪ್ರೊಸೆಸಿಂಗ್ ಮುಗಿದ್ಮೇಲೆ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ, ಈಗ ಸೆಕೆಂಡ್ರಿ ಮಾರ್ಕೆಟ್ ಅಂದರೆ ನಾವು ಯಾವಾಗ ಬೇಕಾದರೂ ಬೈ ಮಾಡ್ಬೋದು, ಯಾವಾಗ ಬೇಕಾದರೂ ಸೇಲ್ ಮಾಡ್ಬೋದು. ಅದನ್ನೇ ಸೆಕೆಂಡ್ರಿ ಮಾರ್ಕೆಟ್ ಅಂತಾರೆ. ಓಕೆನಾ. ಓಕೆ, ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಪ್ರೈಮರಿ ಮಾರ್ಕೆಟ್ ಅಂದರೆ ಐ ಪಿ ಒ ಪ್ರೊಸೆಸ್ ಏನು ನಡೀತಾ ಇರುತ್ತಲ್ವಾ, ಅದನ್ನು ಪ್ರೈಮರಿ ಮಾರ್ಕೆಟ್ ಅಂತೀರಿ. ಐ ಪಿ ಒ ಪ್ರೊಸೆಸ್ ಮುಗಿದ್ಮೇಲೆ ನೆಕ್ಸ್ಟ್ ಲಿಸ್ಟ್ ಆಗುತ್ತಲ್ವಾ, ಅದು ಬಂದು ಸೆಕೆಂಡ್ರಿ ಮಾರ್ಕೆಟ್ ಆಗುತ್ತೆ. ಓಕೆನಾ. ಈಗ ಆಯಿತು, ಈಗ ಐ ಪಿ ಒ ಪ್ರೊಸೆಸಿಂಗ್ ಆಯಿತು, ಲಿಸ್ಟ್ ಆಯಿತು. ಈಗ ಏನು, ಈಗ ಸೆಕೆಂಡ್ರಿ ಮಾರ್ಕೆಟ್ಗೆ ಬಂದಮೇಲೆ ಆ ಒಂದು ಕಂಪ್ನಿಯ ಪರ್ಫಾರ್ಮೆನ್ಸ್ ಮೇಲೆ, ಅಂದರೆ ಚೆನ್ನಾಗಿ ಗ್ರೋತ್ ಚೆನ್ನಾಗಿ ಆಗ್ತಾ ಇದ್ರೆ ಕಂಪನಿ, ಆ ಒಂದು ಕಂಪನಿಯ ಶೇರ್ಸು ಪ್ರೈಸು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಗ್ರೋತ್ ಕಡಿಮೆ ಆಗುತ್ತೆ, ಅಂದರೆ ಲಾಸು ಆ ಒಂದು ಪ್ರಾಡಕ್ಟ್, ಕಂಪ್ನಿಯ ಪ್ರಾಡಕ್ಟ್ಸು ಸೇಲ್ಸ್ ಸರಿಯಾಗಿ ಆಗ್ತಾ ಇಲ್ಲ, ಇಯರ್ಲಿ ಸರಿಯಾಗಿ ಇನ್ಕಮ್ ಬರ್ತಾ ಇಲ್ಲ, ಸೇಲ್ಸ್ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ ಅಂದಾಗ, ಲಾಸು ಅಂದಾಗ ಒಂದು ಕಂಪ್ನಿಯ ಶೇರ್ಸು ವ್ಯಾಲ್ಯೂ ಡೌನ್ ಆಗ್ತಾ ಬರುತ್ತೆ. ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ ಕಂಪನಿಯ ವ್ಯಾಲ್ಯೂ ಶೇರ್ಸ್ ಬಂದು ನಿಮಗೆ ಗ್ರೋತ್ ಆಗ್ತಾ ಇರುತ್ತೆ. ಓಕೆನಾ. ಈ ರೀತಿಯಾಗಿ ಒಂದು ಕಂಪನಿಯ ಶೇರ್ಸು ಕೆಲಸ ಮಾಡ್ತಾ ಇರುತ್ತೆ. ಓಕೆನಾ. ಈಗ ಅರ್ಥ ಆಯ್ತು ಅನ್ಕೊಂತೀನಿ. ಶೇರ್ ಮಾರ್ಕೆಟ್ ಅಂದರೆ ಏನಂದರೆ, ಈಗ ಉದಾಹರಣೆಗೆ ನಾವು ಒಂದು ವಸ್ತುನ ಎಲ್ಲಿ ಕೊಂಡ್ಕೊಳ್ತೀವಿ, ಎಲ್ಲಿ ಮಾರ್ತೀರಿ, ಆ ಒಂದು ಪ್ಲೇಸನ್ನು ಮಾರ್ಕೆಟ್ ಅಂತೀರಿ. ಓಕೆನಾ. ಉದಾಹರಣೆಗೆ ನೀವು ಹೋಗಿ ತರಕಾರಿ ತೊಗೊಳಕ್ಕೆ ಹೋಗ್ತೀರಿ ತರಕಾರಿ ಮಾರ್ಕೆಟ್ಗೆ, ಅಲ್ಲಿ ತರಕಾರಿ ತೊಗೊಳ್ತೀರಿ, ದುಡ್ಡು ಕೊಡ್ತೀರಿ. ಓಕೆನಾ. ಮತ್ತು ಫಿಶ್ ಮಾರ್ಕೆಟ್ಗೆ ಹೋಗ್ತೀರಿ, ಅಲ್ಲಿ ಫಿಶ್ ತೊಗೊತೀರಿ, ದುಡ್ಡು ಕೊಡ್ತೀರಿ. ಅಂದ್ರೆ ಅರ್ಥ ಆಯ್ತಲ್ವಾ. ಈಗ ಬಟ್ಟೆ ಮಾರ್ಕೆಟ್ಗೆ ಹೋಗ್ತೀರಿ, ಬಟ್ಟೆ ತೊಗೊಳ್ತೀರಿ, ದುಡ್ಡು ಕೊಡ್ತೀರಿ, ಬರ್ತೀರಿ. ಅಂದರೆ ಬಟ್ಟೆ ಮಾರ್ಕೆಟಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತೀರಿ, ತರಕಾರಿ ಮಾರ್ಕೆಟಲ್ಲಿ ತರಕಾರಿ ತೊಗೊಳ್ತೀರಿ, ಮಾರ್ತೀರಿ, ಫಿಶ್ ಮಾರ್ಕೆಟಲ್ಲಿ ಫಿಶ್ ತೊಗೊಳ್ತೀರಿ, ದುಡ್ಡು ಕೊಡ್ತೀರಿ. ಇದೇ ಥರ ಶೇರ್ ಮಾರ್ಕೆಟ್ ಅಂದರೆ ಶೇರ್ಸ್ನ ತೊಗೊತೀರಿ, ಮಾರ್ತೀರಿ. ಎಲ್ಲಿ ತೊಗೊಳ್ತೀರಿ, ಮಾರ್ತೀರಿ, ಆ ಒಂದು ಜಾಗಕ್ಕೆ ಶೇರ್ ಮಾರ್ಕೆಟ್ ಅಂತೀರಿ. ಓಕೆನಾ. ಶೇರ್ಸ್ನ ತಗೊಂಡು ಮತ್ತೆ ಮಾರೋ ಜಾಗಕ್ಕೆ ಶೇರ್ ಮಾರ್ಕೆಟ್ ಅಂತೀರಿ. ಓಕೆನಾ. ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಈಗ ಎಲ್ರೂ ನಿಫ್ಟಿ ಅಂದ್ರೇನು, ಸೆನ್ಸೆಕ್ಸ್ ಅಂದ್ರೇನು, ಓಕೆನಾ, ನಿಫ್ಟಿ 50, ಸೆನ್ಸೆಕ್ಸ್ 30 ಅಂತಾರಲ್ವಾ. ನೋಡಿ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ತಿಳ್ಕೊಳಕ್ ಮುಂಚೆ NSE ಮತ್ತು BSE. NSE ಅಂದ್ರೇನು, BSE ಅಂದ್ರೇನು? NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ. ಓಕೆನಾ. ಇದು ಏನಿದು, ಇದು ಮಾರ್ಕೆಟ್. ಇದು NSE ಮತ್ತು BSE ಮಾರ್ಕೆಟ್. ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ಇದು
NSE ಮತ್ತು BSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಬಂದು NSEಗೆ ನಿಫ್ಟಿ ಇಂಡಿಕೇಟರು, BSEಗೆ ಸೆನ್ಸೆಕ್ಸ್ ಇಂಡಿಕೇಟರ್. ಅಂದರೆ ಇಂಡಿಕೇಟರ್ ಅಂದರೆ ಆ ಒಂದು, ಈಗ ನಾವು NSE ಅಂದರೆ ಈಗ ನಾವು ಒಂದು ಸೆಲ್ ಒಂದು ಇಲ್ಲಿ ಕುತ್ಕೊಂಡು ನಾವು ಕಂಪ್ಯೂಟರಲ್ಲೋ ಅಲ್ಲ ಮೊಬೈಲಲ್ಲೋ ಸೊ ಒಂದು ಶೇರ್ಸ್ನ ಬೈ ಮಾಡ್ತಾ ಇದ್ದೀರಿ, ಶೇರ್ ಮಾಡ್ತಾ ಇದ್ದೀರಿ ಅಂದರೆ ಕಾರಣ ಬಂದು ಅಲ್ಲೊಂದು ಪ್ರೊಸೆಸಿಂಗ್ ನಡೀತಲ್ವಾ. ಒಂದು ಈಗ ನಾನು ಇಲ್ಲಿಂದ ಸೇಲ್ ಮಾಡಿದ್ರೆ ಆ ಒಂದು ಶೇರು ಯಾವ ರೀತಿ ಸೆಂಟ್ರಲ್ಲಿ ಏನು ನಾನಿಲ್ಲಿ ಕಂಪ್ಯೂಟರಲ್ಲಿ ಒಂದು ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಸೇಲ್ ಆಗುತ್ತೆ, ಆ ಪ್ರೊಸೆಸಿಂಗ್ ನಡೆಯುತ್ತಲ್ವಾ, ಅದೇ ಬಂದು NSE BSE, ಇದು ಶೇರ್ ಮಾರ್ಕೆಟ್. ಓಕೆನಾ. ಜಸ್ಟ್ ಇಂಡಿಕೇಟರ್ಸ್ ಬಂದು ನಿಫ್ಟಿ 50 ಮತ್ತೆ ಸೆನ್ಸೆಕ್ಸ್. ಈ ನಿಫ್ಟಿ ಅಂದರೆ ಈ ಶೇರ್ ಮಾರ್ಕೆಟಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ 6,000ಕ್ಕೂ ಹೆಚ್ಚು ಕಂಪ್ನೀಸು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿದ್ದಾವೆ. ಓಕೆನಾ. NSEನಲ್ಲಿ ನಿಮಗೆ ಹೆಚ್ಚು ಕಡಿಮೆ ಒಂದು 2,500 ಕಂಪ್ನಿಗಿಂತನೂ ಹೆಚ್ಚಾಗಿ ಲಿಸ್ಟೆಡ್ ಆಗಿದ್ದಾವೆ. ಮತ್ತು BSE ಬಂದು ನಿಮಗೆ ಹಳೆ ಸ್ಟಾಕ್ ಮಾರ್ಕೆಟು, NSEಗಿಂತ ಮೊದಲಿಂದ ಇರೋದು ಹಳೆ ಸ್ಟಾಕ್ ಮಾರ್ಕೆಟ್ ಬಂದು BSE. ಇದರಲ್ಲಿ ನಿಮಗೆ ಹೆಚ್ಚು ಕಡಿಮೆ 5,000ಕ್ಕಿಂತ ಹೆಚ್ಚು ಮಾರ್ಕೆಟ್ ಲಿಸ್ಟ್ ಆಗಿದ್ದಾವೆ. ನಾವು ಯಾವುದೇ ಒಂದು ಕಂಪ್ನಿ ಶೇರ್ನ ತಗೊಂಡ್ರು NSE ಮತ್ತು BSEನಲ್ಲೇ ಲಿಸ್ಟ್ ಆಗುತ್ತೆ. ಓಕೆನಾ. ಈಗ ಇಂಡಿಕೇಟರ್ ಅಂದರೆ ಈಗ ಸೂಚ್ಯಂಕ, ಅಂದರೆ ಈಗ ಸೆನ್ಸೆಕ್ಸ್ಗೆ ನಿಫ್ಟಿ ಇಂಡಿಕೇಟರ್ ಅಂದರೆ ಸೂಚ್ಯಂಕ. ಇದು ಇವತ್ತು ಇಷ್ಟು ಪಾಯಿಂಟ್ ಮೇಲಕ್ಕೆ ಹೋಗ್ತಾ ಇದೆ, ಇವತ್ತು ಇಷ್ಟು ಪಾಯಿಂಟ್ ಕೆಳಗಡೆ ಬೀಳ್ತಾ ಇದೆ. BSEಗೂ ಸೆನ್ಸೆಕ್ಸ್ ಅದೇ ಥರ. ಈಗ ನಿಫ್ಟಿ 50 ಅಂತಾರೆ. ಯಾವ ರೀತಿ ನಿಫ್ಟಿ 50ನ ನಾವು ಇಂಡಿಕೇಟ್ ಮಾಡ್ತೀವಿ ಅಂದರೆ, ಈಗ 2,500 ಕಂಪ್ನಿನೂ ನಾವು ನೋಡೋಕ್ಕಾಗಲ್ಲ. ಹಂಗಾಗಿ ಟಾಪ್ 50 ಕಂಪ್ನಿಗಳನ್ನ ಪರ್ಫಾರ್ಮೆನ್ಸ್ ಮೇಲೆ ಡಿಸೈಡ್ ಮಾಡ್ತೀರಿ. ಇವತ್ತು ಸೆನ್ಸೆಕ್ಸು ಚೆನ್ನಾಗಿ ಗ್ರೋತ್, ಚೆನ್ನಾಗಿ ಪಾಯಿಂಟ್ಸ್ ರೈಸ್ ಆಗ್ತಾ ಇದೆ ಅಂತ. ಟಾಪ್ 50 ಕಂಪ್ನಿ ಯಾವಾಗ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡಲ್ಲ, ಆವಾಗ ನಿಫ್ಟಿ ಇವತ್ತು ನಿಫ್ಟಿ 50 ಸ್ಟಾಕು ಕಡಿಮೆ ಹೋಗ್ತಾ ಇದೆ, ಬೀಳ್ತಾ ಇದೆ ಮಾರ್ಕೆಟು. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅಪ್ ಆಗ್ತಾ ಇದೆ ಮಾರ್ಕೆಟು. ಓಕೆನಾ. 2,000ಕ್ಕೂ ಹೆಚ್ಚು ಕಂಪ್ನಿಗಳನ್ನೂ ನೋಡಿಲ್ಲ. ಟಾಪ್ 50 ಕಂಪ್ನಿಗಳು ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಆ ಬೇಸ್ ಮೇಲೆ ಇಂಡಿಕೇಟ್ ಮಾಡ್ತೀರಿ. ಓಕೆನಾ. BSEನಲ್ಲೂ ಅಷ್ಟೇ. BSEನಲ್ಲಿ ಸೆನ್ಸೆಕ್ಸ್ ಟಾಪ್ 30 ಕಂಪ್ನಿಗಳು ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಅದರಲ್ಲಿ 5,000ಕ್ಕೂ ಹೆಚ್ಚು ಕಂಪ್ನಿಗಳಿದ್ದಾವೆ. ನಾವು ಎಲ್ಲ ಕಂಪ್ನಿಗಳು ನೋಡಲ್ಲ, ಅದರಲ್ಲಿ ಟಾಪು ಕಂಪ್ನೀಸನ್ನು ನಾವು ನೋಡ್ಬಿಟ್ಟು ಇಂಡಿಕೇಟ್ ಮಾಡ್ತೀವಿ. ಓಕೆನಾ. ಈ ರೀತಿ ನಿಮಗೆ ಉದಾಹರಣೆಗೆ ಪಾಯಿಂಟ್ಸ್ ನೋಡ್ತೀನಿ ಬನ್ನಿ. ಸೆನ್ಸೆಕ್ಸ್ ಮತ್ತೆ ನಿಫ್ಟಿನಲ್ಲಿ. ಓಕೆ, ಇಲ್ಲಿ ನೋಡಿ ನಿಫ್ಟಿ 50. ಓಕೆನಾ. ನಿಫ್ಟಿ 50 ಇದು ಪಾಯಿಂಟ್ಸು, ಇದು ಅಮೌಂಟ್ ಅಲ್ಲ. ಓಕೆನಾ. ಇದನ್ನು ನಾವು ಪಾಯಿಂಟ್ಸ್ ಅಂತ ಅಂತೀರಿ. ಎಷ್ಟು ಪಾಯಿಂಟು ಅಪ್ ಆಗಿದೆ, ಎಷ್ಟು ಪಾಯಿಂಟು ಡೌನ್ ಆಗಿದೆ ಅಂತ ನೋಡಿ. ನಿಫ್ಟಿ 50 ಬಂದು 7th ಡೇಟ್ಗೆ ನಿಮಗೆ 31.65 ನಿಮಗೆ ಡೌನ್ ಆಗಿದೆ. ಓಕೆನಾ. ನಿಫ್ಟಿ 50 ನೋಡಿ 24,398.70 ಇದೆ ನಿಫ್ಟಿದು. ಪ್ರೈಸ್ ಕ್ಲೋಸಿಂಗ್ ಬಂದು ಇವತ್ತು 24,000, ಓಪನ್ ಬಂದು 24,464.45 ಇದೆ. ಕ್ಲೋಸಿಂಗ್ ಬಂದು 24,430.35 ಪಾಯಿಂಟು ಕ್ಲೋಸ್ ಇದೆ. ಟೋಟಲ್ ಆಗಿ ಇವತ್ತು 31.65 ಪಾಯಿಂಟ್ ಡೌನ್ ಆಗಿದೆ. ಓಕೆನಾ. ಆಕ್ಚುಲಿ ನಿಫ್ಟಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದೆ ಇವತ್ತು. ನಿಫ್ಟಿ ಮಾರ್ಕೆಟ್ ನಿಮ್ಗೆ ನೋಡ್ತಾ ಇದ್ದೀರಲ್ವಾ ನೀವಿಲ್ಲಿ ನಿಫ್ಟಿ 50 ಮಾರ್ಕೆಟು. ಓಕೆನಾ. ನೋಡಿ, ಇದು ಬಂದು
ನೋಡಿ 1996ರಲ್ಲಿ 1093 ಪಾಯಿಂಟ್ ಇತ್ತು. ಓಕೆನಾ. ಈಗ ನೋಡಿ ಈಗ ಎಷ್ಟಿದೆ, 24,398 ಪಾಯಿಂಟ್ ಇದೆ. ಓಕೆನಾ. 1990ರಲ್ಲಿ 24,398. ಓಕೆನಾ. ಈ ಥರ ನಿಫ್ಟಿ ನೋಡಿ, ನಿಮಗೆ ಸೆನ್ಸೆಕ್ಸ್ ಪಾಯಿಂಟ್ಸ್ ನೋಡಿ, ಇಲ್ಲಿ ಇವತ್ತು ಸೆನ್ಸೆಕ್ಸ್ ಪಾಯಿಂಟ್ಸ್ ಡೌನ್ ಆಗಿದೆ ನೋಡಿ. 78,189.78 ಪಾಯಿಂಟ್ ಇದೆ. ಓಕೆನಾ. ಇದು ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಅಂದರೆ 1986ರಲ್ಲಿ 612 ಪಾಯಿಂಟ್ ಇತ್ತು. ಓಕೆನಾ. ಈಗ ಎಷ್ಟಿದೆ, 78,180 ಪಾಯಿಂಟ್ ಇದೆ. ಓಕೆನಾ. ನೋಡಿ, ನಾವು ಶೇರ್ ಮಾರ್ಕೆಟು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನೋಡಿ, ಇದು ಒಂದು ಎಕ್ಸಾಂಪಲ್ಲು ನೋಡಿ. 612 ಪಾಯಿಂಟ್ ಇತ್ತು 1986ರಲ್ಲಿ. ಈಗ ಎಷ್ಟಿದೆ, 78,188 ಇದೆ. ಕೊರೋನಾ ಟೈಮಲ್ಲಿ ಡೌನ್ ಆಗಿತ್ತು, ಮತ್ತೆ ಈಗ ಪೀಕ್ಗೆ ಹೋಗಿದೆ ನೋಡಿ. ಈ ರೀತಿ ಪಾಯಿಂಟ್ಸು ಏನು ನಿಫ್ಟಿದು ಮತ್ತು ಸೆನ್ಸೆಕ್ಸ್ ಪಾಯಿಂಟ್ಸು ಈ ರೀತಿ ಇದೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.